ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು RMR ಕನ್ನಡ ವ್ಲಾಗ್ಸ್. ನಿನ್ನೆ ತಾನೇ ಹಾಸನಿಂದ ಮತ್ತೆ ಬ್ಯಾಂಗ್ಳೂರ್ ಬಂದೆ. ಬಂದಮೇಲೆ ಏನು ಹೇಳೋದು, ರೆಸ್ಟ್ ಮಾಡೋದಕ್ಕೂ ಮನ್ಸು ಬರ್ತಾ ಇರಲಿಲ್ಲ. ಮನೆ ಬಂದು ನೋಡಿ ಫುಲ್ ಶಾಕ್ ಆಗಿದೆ. ಯಾಕೆಂದರೆ ನಾನು ಹೋಗುವಾಗ ಹೇಗಿತ್ತು ಅದ್ರ ಡಬ್ಬಲ್ ಆಗಿಬಿಟ್ಟಿದೆ. ಇವಾಗ ಫುಲ್ ಗಲೀಜು ಮಾಡಿಟ್ಟಿದ್ದಾರೆ, ಮೆಸಪ್ ಮಾಡಿಟ್ಟಿದ್ದಾರೆ. ನಾನು ಥಿಂಕ್ ಮಾಡಿರಲಿಲ್ಲ ಇಷ್ಟೊಂದು ಮೆಸಪ್ ಮಾಡ್ತಾರೆ ಅಂತ. ಈಗ ಮನೆ ಒಂದು ಕಡೆಯಿಂದ ಫುಲ್ ಕ್ಲೀನ್ ಮಾಡಬೇಕು, ಮತ್ತು ಬಟ್ಟೆ ಎಲ್ಲ ಜೋಡಿಸ್ಬೇಕು. ಊರಿಂದ ಸ್ವಲ್ಪ ಅಕ್ಕಿ ಎಲ್ಲ ತಂದಿದ್ದೀನಿ, ಅದನ್ನೆಲ್ಲ ಜೋಡಿಸ್ಕೊಬೇಕು. ನಿಮಗೆ ಒಂದು ರೌಂಡ್ ತೋರಿಸ್ತೀನಿ ಮನೆ ಯಾವ ಪರಿಸ್ಥಿತಿ ಆಗಿದೆ ಅಂತ. ಆ್ಯಕ್ಚುಲಿ 15 ಡೇಸ್ ರಜಾ ಇತ್ತು ಅಂತ ಹೋಗಿ 10 ಡೇಸ್ ರಜಾನ ಮುಗಿಸ್ಕೊಂಬಂದರೆ ಇಲ್ಲಿ 10 ಡೇಸ್ಗೆ 1 ಮಂತ್ಗೆ ಆಗೋಷ್ಟು ಕೆಲಸನ ಮಾಡಿಟ್ಟಿದ್ದಾರೆ. ನಮ್ಮ ಯಜಮಾನ್ರು ಒಬ್ಬರೇ ಇದ್ದಿದ್ದು, ನಾನು ಪಾಪು ಇಬ್ಬರು ಹೋಗಿದ್ವಿ ಊರಿಗೆ. ಇದು ಸಿಂಕ್ನ ಅವಸ್ಥೆ, ಇದು ನನ್ನ ಕಿಚನ್ ಅವಸ್ಥೆ. ಏನು ಬೇಕು ತಗೊಂಡು ಹಾಗೆ ಎಸ್ಬಿಟ್ಟಿದ್ದಾರೆ. ಕೆಲವೊಂದು ತರಕಾರಿ ಏನಕ್ಕೆ ತಂದಿದ್ರು ಗೊತ್ತಿಲ್ಲ, ಎಲ್ಲ ಹಾಳಾಗ್ಬಿಟ್ಟಿದೆ. ನನ್ನ ವಿಡಿಯೋ ಸ್ಟ್ಯಾಂಡು ನಾನು ಹೋಗುವಾಗ ಇಟ್ಟಿರೋದು ಹಾಗೆ ಇಲ್ಲೇ ಇದೆ. ಟೋಟಲಿ ಮನೆ ಮೆಸಪ್ಪಾಗಿ ಹೋಗಿದೆ. ನನ್ನ ಮನಿ ಪ್ಲ್ಯಾಂಟ್ ಇತ್ತು, ನನ್ನ ಮನಿ ಪ್ಲ್ಯಾಂಟು ಹಾಳಾಗೋಗಿದೆ. ಅದಕ್ಕೂ ನೀರು ಹಾಕಿಲ್ಲ ಇವರು. ಒಂದೊಂದು ಸಲ ರಿಫ್ರೆಶ್ಮೆಂಟ್ಗೆ ಅಂತ ಅಮ್ಮನ ಮನೆಗೆ ಅಲ್ಲಿಗೆ ಇಲ್ಲಿಗೆ ಅಂತ ರಜಕ್ಕೆ ಹೋಗ್ತೀವಿ. ನಿಜವಾಗ್ಲೂ ವಾಪಸ್ ಬಂದಾಗ ಯಾಕಾದರೂ ರಜಕ್ಕೆ ಹೋಗಿದ್ವಿ ಅಂತ ಫೀಲ್ ಆಗಿಬಿಡುತ್ತೆ. ಅವರು ಕೆಲಸದ ಬ್ಯುಸಿಯಲ್ಲಿ ಮಾಡಿಲ್ಲ, ಇಲ್ಲಾಂದರೆ ಸ್ವಲ್ಪ ಬೇಸಿಕ್ ಕ್ಲೀನಿಂಗ್ ಆದರೂ ಮಾಡ್ಕೊತಾರೆ. ಕೆಲಸದ ಪ್ರೆಷರ್ ಜಾಸ್ತಿ ಆಗಿದೆ ಅವ್ರಿಗೂ. ಸೊ ಹಾಗಾಗಿ ನಾನೇನು ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರು. ಇವಾಗ ನನಗೆ ವರ್ಕ್ ಜಾಸ್ತಿ ಆಗಿದೆ, ನಾನು ಮಾಡಬೇಕು. ಒಂದು ಕಡೆಯಿಂದ ಬಟ್ಟೆ ವಾಶ್ಗೆ ಹಾಕಬೇಕು, ಈ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು, ರೂಮ್ ಕ್ಲೀನ್ ಮಾಡಬೇಕು. ರೂಮ್ ಅಂತೂ ನೋಡೋಕ್ಕಾಗಲ್ಲ, ಆ ಥರ ಆಗೋಗಿದೆ. ತೋರಿಸಲ್ಲ ಬಿಡಿ. ಸೊ ಇವತ್ತಿನ ಕ್ಲೀನಿಂಗ್ ಜರ್ನಿ ನನ್ನ ಜೊತೆ ನೀವು ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ. ಮನೇನ ಕ್ಲೀನ್ ಮಾಡೋಣ, ಹೇಗೆ ಸೆಟ್ ಮಾಡೋದು.
ಫೈನಲಿ ನಮ್ಮ ಮನೆ ಕ್ಲೀನಿಂಗ್ ಕೆಲಸ ಮುಗೀತು. ಇವಾಗ ಮನೆ ಕ್ಲೀನ್ ಆಗಿದೆ, ಮನಸ್ಸಿಗೂ ಸ್ವಲ್ಪ ಶಾಂತಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.